ವೀಕ್ಷಕರೇ, ನಾವಿವತ್ತು ಕುಂಭರಾಶಿಯ ಮಾಸ ಭವಿಷ್ಯ ಏಪ್ರಿಲ್ ತಿಂಗಳ ಮಟ್ಟಿಗೆ ತಿಳ್ಕೊಳ್ತೇವೆ. ಪ್ರತಿಯೊಂದು ಸ್ಥಾನ ಅಂತಂದರೆ 12 ಭಾವದಲ್ಲಿರುವಂಥ ಗ್ರಹಗಳು, ಅದರ ಅಧಿಪತಿಯ ಬಗ್ಗೆ ಚಿಂತನೆ ಮತ್ತು ಅವರು ನಿಮಗೆ ಈ ಒಂದು ತಿಂಗಳು ಯಾವ ಒಂದು ಫಲವನ್ನು ಕೊಡ್ತಾರೆ, ಯಾವ ಗ್ರಹಗಳು ಅನುಕೂಲಕರವಾಗಿವೆ, ಯಾವ ಗ್ರಹಗಳು ಅನುಕೂಲಕರವಾಗಿಲ್ಲ, ಯಾವ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು, ಇದೆಲ್ಲವನ್ನು ಇವತ್ತು ಸವಿಸ್ತಾರವಾಗಿ ತಿಳ್ಕೊಳ್ತೇವೆ. ನೋಡಿ, ಮೊದಲು ಇದು ಕುಂಭರಾಶಿಯ ಸ್ಥಾನ ಅಂತ ನಾವು ಹೇಳ್ತೇವೆ. ಇಲ್ಲಿ ಕಾಣ್ತಾ ಇದೆಯಲ್ಲ ಗ್ರೀನ್ ಕಲರ್ನಲ್ಲಿ. ಸೊ ಇದು ಕುಂಭರಾಶಿಯ ಮೊದಲನೇ ಸ್ಥಾನ ಅಂತ ಹೇಳ್ತೇವೆ ನಾವು. ಕುಂಭರಾಶಿಯ ಅಧಿಪತಿ ಶನಿಯಾಗಿದ್ದಾನೆ, ಆತ ದ್ವಿತೀಯದಲ್ಲಿದ್ದಾನೆ. ಮೊದಲನೇ ಸ್ಥಾನ ಅಂತಂದರೆ ಆರೋಗ್ಯ ಮತ್ತು ಶರೀರಕ್ಕೆ ಸಂಬಂಧಪಟ್ಟಂಥ ಸ್ಥಾನ ಇರೋದ್ರಿಂದ ಅಧಿಪತಿ ಶನಿ ದ್ವಿತೀಯದಲ್ಲಿದ್ದಾಗ ಒಳ್ಳೆಯ ಫಲವನ್ನಂತೂ ಖಂಡಿತವಾಗಿಯೂ ಕೊಡೋದಿಲ್ಲ. ಶನಿಯ ಪ್ರಭಾವ, ಸಾಡೆಸಾತಿಯ ಪ್ರಭಾವ ನಿಮ್ಮ ಮೇಲೆ ಮುಂದುವರಿತಾ ಇದೆ. ಸೊ ಸ್ವಲ್ಪ ಮಟ್ಟಿಗೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಖಂಡಿತವಾಗಿ ನಿಮಗೆ ಇರುತ್ತೆ. ಇನ್ನು ಎರಡನೇ ಭಾವ ಅಂತಂದರೆ ಧನಸ್ಥಾನ ಅಂತ ನಾವು ಹೇಳ್ತೇವೆ. ಈ ಸ್ಥಾನದ ಅಧಿಪತಿ ಗುರು ನಿಮಗೆ ಪಂಚಮ ಭಾವದಲ್ಲಿ ಮುಂದುವರಿತಾ ಇದ್ದಾನೆ. ಸೊ ಇದು ಕುಂಭರಾಶಿಯವರಿಗೆ ಎಲ್ಲಕ್ಕಿಂತಲೂ ಇರುವಂಥ ಒಂದು ದೊಡ್ಡ ಪಾಯಿಂಟ್ ಅಂತ ನಾವು ಹೇಳಬಹುದು. ಯಾಕೆ ಅಂದರೆ ಗುರು ತುಂಬ ಅನುಕೂಲಕರನಾಗಿ ನಿಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವಂತಹ ಸಾಮರ್ಥ್ಯ ಗುರುನಲ್ಲಿ ಖಂಡಿತವಾಗಿಯೂ ಇದೆ. ಇದು ಆರ್ಥಿಕ ಚಿಂತನೆಯನ್ನು ಮಾಡಿದಾಗ ನಿಮ್ಮ ಎಷ್ಟೋ ಹಣಕಾಸಿನ ಸಮಸ್ಯೆಗಳು ಖಂಡಿತವಾಗಿಯೂ ಪರಿಹಾರವಾಗುವಂತಹ ಕಾಲ ಅಂತ ನಾವು ಹೇಳಬಹುದು. ಆದರೆ ಇಲ್ಲಿರುವಂಥ ಒಂದು ಶನಿ ಕುಜ ಯುತಿ ನಿಮಗೆ ಒಂದು ಸ್ವಲ್ಪ ಜಾಗ್ರತೆಯಾಗಿ ಇರಲಿಕ್ಕೆ ತೋರಿಸಿಕೊಡುತ್ತೆ. ಯಾಕೆಂದರೆ ಇದು ವಾಚಾಸ್ಥಾನ ಅಂತ ಕೂಡ ನಾವು ಹೇಳ್ಬೋದು. ಇಲ್ಲಿ ಮಾತಿನಲ್ಲಿ ವ್ಯತ್ಯಾಸವಾಗಿ ಅನಾವಶ್ಯಕವಾದಂಥ ಜಗಳ ಮತ್ತು ತಕರಾರುಗಳಾಗುವಂಥ ಸಾಧ್ಯತೆ ಇರೋದರಿಂದ ಆ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಇನ್ನು ತೃತೀಯ ಭಾವ ಅಲ್ಲಿ ಮೇಷರಾಶಿ. ಮೇಷರಾಶಿ ಅಧಿಪತಿ ಕುಜ ಕೂಡ ಇಲ್ಲಿ ನಿಮಗೆ ವಿಶೇಷವಾಗಿ ಒಳ್ಳೆಯ ಫಲದಲ್ಲಿ ಕೊಡೋದಿಲ್ಲ. ತೃತೀಯ ಭಾವ ಅಂತಂದರೆ ನಿಮ್ಮ ಕಾನ್ಫಿಡೆನ್ಸ್ ತೋರಿಸುತ್ತೆ, ನಿಮ್ಮ ಅಣ್ಣ ತಮ್ಮಂದಿರು ಮಿತ್ರರ ಬಗ್ಗೆ ತೋರಿಸುತ್ತೆ. ಅಷ್ಟಾಗಿ ವಿಶೇಷವಾಗಿ ನಿಮಗೆ ಸಹಕಾರ ಈ ಒಂದು ಮಾಸದಲ್ಲಿ ಸಿಗೋದಿಲ್ಲ. ಇನ್ನು ಚತುರ್ಥ ಭಾವ ಅಂತಂದರೆ ನೋಡಿ, ವೃಷಭ ರಾಶಿ ತೋರಿಸ್ತಾ ಇದೆ. ಅದರ ಅಧಿಪತಿ ಶುಕ್ರನಾಗಿದ್ದಾನೆ. ಮೊದಲು ಮಿಥುನದಿಂದ ಮೇಷದಿಂದ ವೃಷಭಕ್ಕೆ ಶುಕ್ರ ಬರ್ತಾ ಇದ್ದಾನೆ ಈ ಒಂದು ಮಾಸದಲ್ಲಿ. ಸ್ವರಾಶಿಯಲ್ಲಿ ಇರೋದ್ರಿಂದ ನೋಡಿ, ಈ ಶುಕ್ರ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸುಖಶಾಂತಿಯನ್ನು ಕೊಡ್ತಾನೆ. ಪಂಚಮದಲ್ಲಿ ಗುರು ಮತ್ತು ಚತುರ್ಥದಲ್ಲಿರುವಂತಹ ಶುಕ್ರನಿಂದ ಈ ಒಂದು ಮಾಸದಲ್ಲಿ ವಾಸ್ತುಯೋಗ, ವಾಹನ ಯೋಗ, ಅನೇಕ ಪ್ರಕಾರದ ಖರೀದಿಗಳನ್ನು ನೀವು ಖಂಡಿತವಾಗಿಯೂ ಮುಂದುವರಿಸ್ತೀರಾ. ಇನ್ನು ಪಂಚಮ ಭಾವ ಅಂತಂದರೆ ವಿದ್ಯಾಸ್ಥಾನ ಅಂತ ಹೇಳ್ಬೋದು, ಸಂತಾನ ಸ್ಥಾನ ಅಂತ ಹೇಳ್ಬೋದು. ಅಲ್ಲೇ ಗುರು ಕೂತ್ಕೊಂಡಿದ್ದಾನೆ. ಅಧಿಪತಿಯಾದಂಥ ಬುಧ ಲಗ್ನದಲ್ಲಿದ್ದಾನೆ. ತುಂಬ ಚೆನ್ನಾಗಿದೆ ಇದು ಕೂಡ ಯೋಗ. ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ತೋರಿಸ್ತಾ ಇದೆ, ಸಂತಾನ ಯೋಗವನ್ನು ತೋರಿಸ್ತಾ ಇದೆ ಮತ್ತು ಅದರ ಜೊತೆಗೆ ಪಂಚಮದ ಗುರು ಮದುವೆ ಯೋಗವನ್ನು ಕೂಡ ಖಂಡಿತವಾಗಿಯೂ ತಂದುಕೊಡ್ತಾನೆ. ಇನ್ನು ಇದು ಷಷ್ಠ ಭಾವ, ಇಲ್ಲಿ ಕರ್ಕರಾಶಿ ತೋರಿಸ್ತಾ ಇದೆ. ಅಧಿಪತಿ ಚಂದ್ರನಾಗಿರ್ತಾನೆ. ಸೊ ಚಂದ್ರ ಸುಮಾರು ಈ ಒಂದು ಮಾಸದಲ್ಲಿ ಬೇರೆ ಬೇರೆ ರಾಶಿಗಳಿಗೆ ಪ್ರವೇಶವನ್ನು ಮಾಡೋದರಿಂದ ಅದಕ್ಕೆ ಸಂಬಂಧಪಟ್ಟಂಥ, ಯಾಕಂದರೆ ಇದು ರೋಗಸ್ಥಾನ ಇರ್ಬೋದು, ಶತ್ರುಸ್ಥಾನ ಇರ್ಬೋದು, ಇಲ್ಲಿ ಸ್ವಲ್ಪ ನಿಮಗೆ ವೇರಿಯೇಷನ್ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಇನ್ನೊಂದು ಮಹತ್ವ ಸ್ಥಾನ ಅಂತಂದರೆ ಇದು ಸಪ್ತಮ ಸ್ಥಾನ ಅಂತ ಹೇಳಿಬಿಟ್ಟು ಸಿಂಹರಾಶಿಯಾಗಿರುತ್ತೆ. ಅಧಿಪತಿ ರವಿ ಆಗಿದ್ದಾನೆ. ರವಿ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಈಗ ಸದ್ಯ ಮೇಷರಾಶಿಯಲ್ಲಿದ್ದು ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ರವಿ ಮೊದಲಿಗೆ ಅಶುಭ ಫಲವನ್ನು ಕೊಟ್ಟರೂ ಕೂಡ ಮೇಷರಾಶಿಯಲ್ಲಿ ಬಂದಾಗ ಒಳ್ಳೆಯ ಫಲವನ್ನು ಕೊಡೋದ್ರಿಂದ ಇದು ವಿವಾಹ ಯೋಗವನ್ನು ತೋರಿಸುತ್ತೆ. ರವಿ ನಿಮಗೆ ಒಳ್ಳೆಯ ಫಲವನ್ನು ಕೊಡೋದರಿಂದ ಅಧಿಕಾರ ಪ್ರಾಪ್ತಿ, ಹೌದಾ, ಆಮೇಲೆ ನೌಕರಿ ಅಥವಾ ವ್ಯಾಪಾರದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟನ್ನು ರವಿ ಖಂಡಿತವಾಗಿ ತೋರಿಸ್ತಾನೆ. ಆದರೆ ಸಪ್ತಮದಲ್ಲಿರುವಂಥ ಕೇತು ಮತ್ತು ರಾಹು ದೃಷ್ಟಿ ಸ್ವಲ್ಪ ಇದಕ್ಕೆ, ಯಾಕೆಂದರೆ ನಾವು ಇದು ಪತಿಪತ್ನಿ ಸ್ಥಾನ ಅಂತ ನಾವು ಹೇಳ್ತೀವಲ್ಲ, ದಾಂಪತ್ಯ ಜೀವನದ ಬಗ್ಗೆ ಒಂದಷ್ಟು ನೀವು ಖಂಡಿತವಾಗಿಯೂ ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೆಯದು. ಇನ್ನು ಅಷ್ಟಮ ಭಾವ, ಅದರ ಅಧಿಪತಿ ಕನ್ಯಾ ರಾಶಿ, ಅಧಿಪತಿ ಬುಧ ಲಗ್ನದಲ್ಲಿ ಇದ್ದಾನೆ. ಸೊ ಇದು ಈ ಸ್ಥಾನ, ಇದನ್ನು ಆಯುಷ್ಯ ಸ್ಥಾನ ಅಂತ ಹೇಳ್ತೀವಿ. ಅಥವಾ ಈ ಒಂದು ಭಾವದಿಂದ ನಾವು ಈಗ ಅಪಘಾತ, ಇಂಥ ಯೋಗಾದಿಗಳನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇರೋದ್ರಿಂದ ಈ ಸ್ಥಾನ ಚೆನ್ನಾಗಿರೋದರಿಂದ ಈ ಒಂದು ಮಾಸದಲ್ಲಿ ಯಾವುದೇ ರೀತಿಯ ತೊಂದರೆ ಖಂಡಿತವೂ ಇಲ್ಲ. ಇನ್ನು ನವಮ ಭಾವ ಅಂತಂದರೆ ಇಲ್ಲಿ ತುಲಾರಾಶಿ ತೋರಿಸ್ತಾ ಇದೆ. ತುಲಾರಾಶಿ ಅಧಿಪತಿ ಶುಕ್ರನಾಗಿದ್ದಾನೆ. ಶುಕ್ರ ಚತುರ್ಥ ಸ್ಥಾನದಲ್ಲಿ ವೃಷರಾಶಿಯಲ್ಲಿ ಬರೋದರಿಂದ ತುಂಬ ಚೆನ್ನಾಗಿರೋದರಿಂದ ಇದಕ್ಕೆ ಭಾಗ್ಯಸ್ಥಾನ ಅಂತ ಹೇಳ್ತೇವೆ. ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಖಂಡಿತವಾಗಿಯೂ ಯಶಸ್ಸು ಸಿಗುತ್ತೆ. ಇದು ಮುಖ್ಯವಾಗಿರುವಂಥ ದಶಮ ಭಾವ ಅಂತಂದರೆ ಕರ್ಮಸ್ಥಾನ ಅಂತಂದರೆ ಉದ್ಯೋಗ ಸ್ಥಾನ ಅಂತ ಹೇಳ್ತೇವೆ ನಾವು. ಇದರ ಅಧಿಪತಿ ಯಾರಿದ್ದಾರೆ ಅಂತ ಕೇಳಿದ್ರೆ ಶನಿದಾನೆ ಅಧಿಪತಿ. ಯಾಕೆಂದರೆ ಮಕರ ರಾಶಿಯ ಅಧಿಪತಿ ಶನಿಯಾಗಿರ್ತಾನೆ. ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಆಗಿದ್ದಾನೆ. ಸೊ ಕುಜ ಸ್ವಲ್ಪ, ನಾನು ಆಗಲೇ ಹೇಳಿದೆ,
ಕುಜ ವಿಶೇಷವಾಗಿ ಒಳ್ಳೆಯ ಫಲವನ್ನು ನಿಮಗೆ ಖಂಡಿತವಾಗಿಯೂ ಕೊಡೋದಿಲ್ಲ. ಸೊ ಹಾಗಾಗಿ ಉದ್ಯೋಗದಲ್ಲಿ ನಿಮಗೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುವಂಥ ಸಾಧ್ಯತೆ ಇದೆ. ಅದನ್ನು ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಮ್ಯಾನೇಜ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಸಮಸ್ಯೆ ಇರೋಲ್ಲ. ಇದು ಲಾಭಸ್ಥಾನದ ಅಧಿಪತಿ, ಯಾಕೆಂದರೆ ಲಾಭಸ್ಥಾನದಲ್ಲಿ ಧನುರಾಶಿಯನ್ನು ತೋರಿಸ್ತಾ ಇದೆ. ಧನುರಾಶಿಯ ಅಧಿಪತಿ ಗುರುವಾಗಿದ್ದಾನೆ. ಸೊ ಇದು ಲಾಭಸ್ಥಾನ ಅಂತಂದರೆ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಗುರು ಖಂಡಿತವಾಗಿಯೂ ನಿಮಗೆ ತುಂಬ ಸಪೋರ್ಟ್ ಆಗಿದ್ದಾನೆ. ನೀವು ಮಾಡುವಂಥ ಕೆಲಸ, ವ್ಯಾಪಾರ, ಉದ್ಯೋಗಗಳಲ್ಲಿ ಈ ಒಂದು ಮಾಸದಲ್ಲಿ ನಿಮಗೆ ಒಳ್ಳೆಯ ಒಂದು ಲಾಭ ಖಂಡಿತವಾಗಿಯೂ ಸಿಗಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಕೊನೆಯದಾಗಿ ನೋಡಿ, ವ್ಯಯಸ್ಥಾನ ಅಂದರೆ 12ನೇ ಭಾವ, ಇದನ್ನು ನಾವು ಖರ್ಚಿನ ಸ್ಥಾನ ಅಂತ ಹೇಳ್ತೇವೆ. ಇಲ್ಲಿ ಮಕರ ರಾಶಿ ತೋರಿಸ್ತಾ ಇದೆ. ಇದರ ಅಧಿಪತಿ ಶನಿಯಾಗಿದ್ದಾನೆ, ಧನಸ್ಥಾನದಲ್ಲಿದ್ದಾನೆ. ಇವೆರಡಕ್ಕೂ ತುಂಬ ಸಂಬಂಧ ನೋಡಿ, ವ್ಯಯ ಮತ್ತು ಧನ. ಹಾಗಾಗಿ ವ್ಯಯಾಧಿಪತಿ ಶನಿ ಧನಸ್ಥಾನದಲ್ಲಿರೋದರಿಂದ ಅನಾವಶ್ಯಕವಾದಂಥ ಖರ್ಚುಗಳಾಗುವಂಥ ಸಾಧ್ಯತೆ ಖಂಡಿತವಾಗಿಯೂ ಕಾಣಿಸ್ತಾ ಇದೆ. ಆ ಬಗ್ಗೆ ತುಂಬ ಕೇರ್ಫುಲ್ ಆಗಿರಿ. ಎಚ್ಚರವನ್ನು ವಹಿಸಿದ್ದಾದರೆ ಈ ಒಂದು ಮಾಸ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಿರುತ್ತೆ. ನಮಸ್ಕಾರ, ಮತ್ತೆ ಭೇಟಿಯಾಗೋಣ.